ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಒಳಗೆ ಯಡಿಯೂರಿಗೆ ಹೋಗಾಕತ್ತಿರೋ ಟ್ರಿಪ್ಪು ನಾ ತೋರ್ಸಾತೀನಿ. ಇದು ಲಾಸ್ಟ್ ಪಾರ್ಟ್ ಆಗಿರ್ತೈತಿ ಯಡಿಯೂರು ಟ್ರಿಪ್ಪಿಂದ. ಫಸ್ಟ್ 2 ಪಾರ್ಟ್ಸ್ನ ಯಾರು ನೋಡಿಲ್ಲ ಪ್ಲೀಸ್ ಈಗ ಹೋಗಿ ನೋಡ್ಕೊಂಡು ಬರ್ರಿ ಯಡಿಯೂರು ದರ್ಶನ ಮಾಡೋಣಂತ. ಯಡಿಯೂರು ಧಾರವಾಡದಿಂದ 390 ಕಿಲೋಮೀಟರ್ ಐತಿ ಮತ್ತು ತುಮಕೂರಿಂದ 70 ಕಿಲೋಮೀಟರ್ ಐತಿ. ಇದು ಕುಣಿಗಲ್ ಸಮೀಪ ಇರುವ ಶಿಂಷಾ ನದಿಯ ದಡದ ಮೇಲೆ ಐತಿ. ಇದು 15ನೇ ಶತಮಾನದ ಅಂತ್ಯಕ್ಕೆ ಪ್ರವರ್ಧಮಾನಕ್ಕೆ ಬಂತು. ಇಲ್ಲಿ ಯಡಿಯೂರಾಗ ಪೂಜ್ಯ ತೋಂಟದ ಸಿದ್ಧಲಿಂಗೇಶ್ವರರು ಜೀವಂತ ಸಮಾಧಿ ಇಲ್ಲೇ ಹೊಂದ್ಯಾರ. 15ನೇ ಶತಮಾನದಲ್ಲಿ ಹರದನಹಳ್ಳಿಯಲ್ಲಿ ಜನಿಸಿದ ಸಿದ್ಧಲಿಂಗೇಶ್ವರರು ಇವರು ತಮ್ಮ 8ನೇ ವಯಸ್ಸಿನಲ್ಲಿ ಗೋಸಲ ಮಠದ ಗುಬ್ಬಿ ಚನ್ನಬಸವೇಶ್ವರ ಶಿವಯೋಗಿಗಳಿಂದ ದೀಕ್ಷೆಯನ್ನು ಸ್ವೀಕರಿಸ್ತಾರೆ. ಆಮೇಲೆ ಅವರು ತುಮಕೂರು ಜಿಲ್ಲೆಯ ಯಡಿಯೂರು ಸಮೀಪ ಇರುವಂಥ ಒಂದು ಕಗ್ಗೇರೆ ಅನ್ನೋ ಊರಿಗೆ ಬರ್ತಾರೆ. ಆ ಊರು ಹೊರಗಿರುವಂಥ ತೋಟದಾಗ 12 ವರ್ಷ ಕಠಿಣ ತಪಸ್ಸನ್ನು ಅವ್ರು ಮಾಡ್ತಾರೆ. ಅವರು ತೋಟದ ಒಳಗೆ ಕಠಿಣ ತಪಸ್ಸು ಮಾಡಿದ್ದಕ್ಕೆ ಅವರಿಗೆ ತೋಟದ ಸಿದ್ಧಲಿಂಗ ಅನ್ನುವಂಥ ಒಂದು ಹೆಸರು ಬರ್ತೈತಿ. ಜನರೊಳಗೆ ಧರ್ಮ ಮತ್ತು ಸಾತ್ವಿಕ ಭಾವನೆಯನ್ನು ಮೂಡುವಂತ ಮಾಡಿ ಕೊನೆಗೆ ಅವರು ಯಡಿಯೂರಿನಲ್ಲಿ ಜೀವಂತ ಗುಹೆನ ಪ್ರವೇಶ ಮಾಡ್ತಾರೆ. ಅವರ ಜೀವಂತ ಸಮಾಧಿ ಹೊಂದೋಕ್ಕಿಂತ ಮೊದಲು ತಮ್ಮ ಶಿಷ್ಯರಿಗೆ ಒಂದು ವಿಭೂತಿಯನ್ನು ಕೊಟ್ಟಿರ್ತಾರೆ. ಅವರು ಆ ವಿಭೂತಿನ ಅವ್ರ ಕೈಯಾಗ ಕೊಟ್ಟವ್ರು ಏನು ಹೇಳ್ತಾರಂದ್ರೆ, ನಾನು ಒಳಗೆ ಹೋಗಿ ಗುಹೆ ಪ್ರವೇಶ ಆದಮೇಲೆ ನೀವು ಈ ವಿಭೂತಿನ ಈ ಗುಹೆಯ ಮೇಲೆ ಸ್ಥಾಪಿಸ್ರಿ ಅಂತ ಹೇಳ್ತಾರೆ. ಸೊ ಅವರು ಗುಹೆ ಪ್ರವೇಶ ಆದಮೇಲೆ ಅದನ್ನು ಅಲ್ಲಿ ಅವರು ಸ್ಥಾಪಿಸ್ತಾರೆ. ಈಗಲೂ ಕೂಡ ಮೊದಲ ಪೂಜೆ ಆ ವಿಭೂತಿ ಗಡ್ಡೆಗೆನ ಆಗ್ತತಿ. ಅವರು ಜೀವಂತ ಸಮಾಧಿ ಹೊಂದಿ ಸುಮಾರು 500 ವರ್ಷಗಳಾಗ್ಯಾವ. ಆದರೂ ಇಲ್ಲಿವರೆಗೂ ಅವರ ಯೋಗ ಸ್ಥಿತಿಯಲ್ಲಿ ಇದ್ದ ನಂಬಿ ಬಂದ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸ್ತಾರ ಅನ್ನುವುದು ಭಕ್ತರ ದೃಢ ನಂಬಿಕೆ. ಪ್ರತಿ ವರ್ಷ ಶಿವರಾತ್ರಿ ಟೈಮ್ನಾಗ ಇಲ್ಲೇ ಜಾತ್ರೆ ನಡೀತೈತಿ. ಮತ್ತು ಯುಗಾದಿನಾಗ ಸಿದ್ಧಲಿಂಗೇಶ್ವರರು ಜೀವಂತ ಸಮಾಧಿ ಹೊಂದಿದ್ರು ಅನ್ನೋ ಒಂದು ನೆನಪಿಗಾಗಿ 15 ದಿನಗಳ ಕಾಲ ಇಲ್ಲೇ ಏನಂದ್ರೆ ಜಾತ್ರಾ ಮಹೋತ್ಸವ ನಡೀತೈತಿ. ಇಲ್ಲೇ ಸರಳ ಮದುವೆಗಳನ್ನು ಮಾಡೋಕ್ಕೂ ಕೂಡ ಅವಕಾಶನ ಕಲ್ಪಿಸಿಕೊಟ್ಟಾರ. ಮತ್ತು ನೀವೇನಾರ ಇಲ್ಲೇ ಮದ್ವೆ ಮಾಡ್ಬೇಕಂತಂದ್ರೆ ಕಲ್ಯಾಣ ಮಂಟಪದ ವ್ಯವಸ್ಥೆಗಳನ್ನು ಅದಾವ. ಆದ್ರೆ ಮುಂಚಿತವಾಗಿನ ನೀವು ಬುಕ್ಕಿಂಗ್ ಮಾಡ್ಕೋಬೇಕಲ್ಲೇ. ಆಮೇಲೆ ರೂಮ್ ಫೆಸಿಲಿಟಿ, ಹೋಗಿ ಸ್ಟೇ ಮಾಡೋಕೆ ರೂಮ್ ಫೆಸಿಲಿಟಿನೂ ನಿಮಗಲ್ಲೇ ಸಿಗ್ತಾವ. ಮತ್ತು ಪ್ರತಿನಿತ್ಯ 3 ಹೊತ್ತು ನಿಮಗಿಲ್ಲೇ ಅನ್ನ ಪ್ರಸಾದದ ವ್ಯವಸ್ಥೆನೂ ಐತಿ. ಗುಡಿ ಟೋಟಲಿ ನೋಡೋಕೆ ಸಿಕ್ಕಾಪಟ್ಟಿ ಮಸ್ತ್ ಐತಿ. ಬಟ್ ಗರ್ಭಗುಡಿ ಒಳಗೆ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಹೊರಗಿನ ವರಾಂಡನಷ್ಟು ನಾವು ವಿಡಿಯೋ ಮಾಡ್ಕೊಂಡೇವಿ. ಕಂಪ್ಲೀಟ್ಲಿ ನೀವು ಅಲ್ಲೇನು ನೋಡ್ಬೋದು, ಒಂದು ಫ್ಲೆಕ್ಸ್ ಹಾಕ್ಯಾರಲ್ಲ, ಆ ಫ್ಲೆಕ್ಸ್ ಹತ್ರನ ನಿಮಗೆ ಗರ್ಭಗುಡಿ ಎಂಟ್ರೆನ್ಸ್ ಐತಿ. ಒಳಗೆ ಗರ್ಭಗುಡಿ ಐತಿ, ಸಿದ್ಧಲಿಂಗೇಶ್ವರರ ಮೂರ್ತಿ ಐತಿ. ಅಲ್ಲೇ ಮೊಬೈಲ್ ಆಯ್ತು, ಕ್ಯಾಮ್ರಾ ಆಯ್ತು, ಏನೂ ಅಲಾವಿಲ್ಲ. ಸೊ ಹಾಗಾಗಿ ನಿಮ್ಗೆ ಒಳಗಿಂದು ವಿಡಿಯೋನ ನಿಮ್ಗೆ ತೋರಿಸಿಲ್ಲ. ಸೊ ಫ್ರೆಂಡ್ಸ್, ನಾನು ಅಲ್ಲಿ ಹೋಗಿದ್ದು ಒಂದು ಮದ್ವೆಗೇನೋ ಹೋಗಿದ್ವಿ ನಾವು ಎಲ್ಲರೂ. ಸೊ ಮದ್ವೆ ಮಾತ್ರ ಭಾಳ ಚಂದ ಮಾಡ್ತಾರೆ. ನಮಗಂತೂ ಭಾಳ ಇಷ್ಟ ಆಯ್ತು. ಸರಳ ಮದುವೆ, ಸಿಂಪಲ್ಲಾಗಿ ಮಸ್ತ್ ಮಾಡಿದ್ರ ಮದ್ವಿನ. ಮತ್ತು ಪ್ರಸಾದ ಅಂತೂ ಇಷ್ಟು ಟೇಸ್ಟ್ ಆಗಿರ್ತೈತೆ ಅಂದ್ರೆ ಅಷ್ಟು ಟೇಸ್ಟ್ ಆಗಿರ್ತೈತಿ. ಫ್ರೆಂಡ್ಸ್, ಇಲ್ಲೇ ಇನ್ನೊಂದು ಏನಂದ್ರೆ, ಇದು ದಾಸೋಹ ಸಮಿತಿಯವರ ಮಹಾಮನೆ ಏನೈತಲ್ಲ, ಭಕ್ತರು ಕೊಟ್ಟಂಥ ದೇಣಿಗೆಯಿಂದನ ಇಲ್ಲೇ 3 ಹೊತ್ತು ಪ್ರಸಾದ ನಡೀತೈತಿ. ಫ್ರೆಂಡ್ಸ್, ನಾವು ಯಡಿಯೂರಿಗೆ ನೈಟ ಬಂದಿದ್ವಿ. ನೈಟ್ ಭಾಳ ಲೇಟ್ ಆಗಿತ್ತು. ಸೊ ಹಾಗಾಗಿ ನಾನು ನೈಟದ್ದು ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ. ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ಎದ್ದು ನಾನು ಎಲ್ಲ ವಿಡಿಯೋ ಶೂಟ್ ಮಾಡಿಕೊಂಡೆ. ಮತ್ತು ಇಲ್ಲ ಎಲ್ಲ ಫಂಕ್ಷನ್, ನಾವೇನು ಫಂಕ್ಷನಿಗೆ ಬಂದಿದ್ವಿ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಗುಡಿ ದೇವರು ಎಲ್ಲ ದರ್ಶನ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ಊಟನೂ ಇಲ್ಲೇ ಮಾಡಿಕೊಂಡು ನಾವು ಇಲ್ಲಿಂದ ಮುಂದೆ ಅರೌಂಡ್ ಒಂದು 10 to 12 ಕಿಲೋಮೀಟರ್ಸ್ ಆಗ್ತತಿ ಕಗ್ಗೇರಿ. ಅಂದ್ರೆ ಇವರು ಸಿದ್ಧಲಿಂಗೇಶ್ವರರು ಏನು ಬಂದು ಮೊದಲು ತಪಸ್ಸು ಮಾಡಿದ್ರಲ್ಲ ಆ ಕ್ಷೇತ್ರಕ್ಕೂ ಹೋಗಿ ನಾವು ದರ್ಶನನ ತೊಗೊಂಡು ಬಂದ್ವಿ. ಅಲ್ಲಿನೂ ಗುಡಿ ಐತಿ, ಸಿದ್ಧಲಿಂಗೇಶ್ವರದ ಗುಡಿ ಐತಿ. ಮತ್ತು ಅವರ ತೋಟದೊಳಗೆ ಏನು ತಪಸ್ಸು ಮಾಡಿದ್ರಲ್ಲ ಆ ಪ್ಲೇಸು ನಿಮ್ಗಲ್ಲೇ ನೋಡಕ್ಕೆ ಸಿಗ್ತತಿ. ಗುಡಿ ಪಕ್ಕನ ಅದು ಐತಿ. ಅದು ಚಂದ ಐತಿ, ಖಾಮ್ ಐತಿ. ನಾವು ಹೋದಾಗಂತೂ ನಮಗೆ ಖಾಲಿ ಇತ್ತು, ರಶ್ ಏನಿರಲಿಲ್ಲ. ಚಲೋ ಅನ್ನಿಸ್ತು. ಇಲ್ಲಿ ಹೋದವರು ಯೂಶ್ವಲಿ ಅಲ್ಲಿ ಹೋಗ್ತಾರೆ. ನೀವು 2 ಕಡೆನೂ ವಿಸಿಟ್ ಮಾಡಿ ಬರ್ರಿ. ಸೊ ಫ್ರೆಂಡ್ಸ್, ನಾವು ತುಮಕೂರು ವಿಸಿಟ್ ಮಾಡಿದ್ದಾಯಿತು, ಹರಿಹರೇಶ್ವರ ಆಯಿತು,
ಯಡಿಯೂರು ಸಿದ್ಧಲಿಂಗೇಶ್ವರನೂ ಆಯಿತು. ನಮ್ಮದು 2 ಡೇಸ್ ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನಾನು ಇನ್ನೂ ಮಟ್ಟ ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅವನ್ನೂ ಎರಡನ್ನೂ ನೋಡ್ಕೊಂಡು ಬರ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಶ್ಚಿತಾ MS ಲಾಗ್ ಚಾನಲ್ ಮತ್ತು ನಿಶ್ಚಿತಾ MS ತಿನಿಸು ಕಟ್ಟೆ ಚಾನಲ್ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಎಲ್ಲರ ಕಡೆನೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಸೊ ಈ ಲಾಗ್ಸ್ ನಿಮ್ಗೆ ಹೆಂಗೆ ಅನ್ಸಿದ್ವು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇನ್ನು ಮುಂದೆ ನಾವು ಯಡಿಯೂರಿಂದ ವಾಪಸ್ ಬಂದಮೇಲೂ ಭಾಳ ಕಡೆ ಟ್ರಿಪ್ಪಿಗೆ ಹೋಗೇವಿ. ಆಲ್ಮೋಸ್ಟ್ ಆಲ್ ಡಿಸೆಂಬರ್ ಫುಲ್ ಟ್ರಿಪ್ನಾಗ ಅದೇವಿ. ಇನ್ನು ಮುಂದೂ ಟ್ರಿಪ್ ಲಾಗ್ಸ್ ನಿಮ್ಗೆ ಸಿಗ್ತಾ ಇರ್ತಾವೆ. ಸೊ ನೆಕ್ಸ್ಟ್ ಟ್ರಿಪ್ ಲಾಗಿಗಾಗಿ ವೇಟ್ ಮಾಡ್ತಾಯಿರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು.